ಹಿಂದೂ ಧರ್ಮದಲ್ಲಿ ಶಿವನನ್ನು ಕರುಣೆಯ ಪ್ರತೀಕ ಎಂದು ಹೇಳಲಾಗುತ್ತದೆ. ಪ್ರಪಂಚದಾದ್ಯಂತ ಜನರು ಭಗವಂತನನ್ನು ಮೆಚ್ಚಿಸಲು ವಿವಿಧ ರೀತಿಯಲ್ಲಿ ಪ್ರಾರ್ಥಿಸುತ್ತಾರೆ ಮತ್ತು ಅವನು ತುಂಬ ಸುಲಭವಾಗಿ ಸಂತೋಷಪಡುತ್ತಾನೆ. ಶಿವಪೂಜೆಯು ಶಿವ ಮಂತ್ರಗಳ ಪಠಣಗಳನ್ನು ಒಳಗೊಂಡಿರುತ್ತದೆ. ಈ ಮಂತ್ರಗಳನ್ನು ಭಯವನ್ನು ಗೆಲ್ಲಲು ಮತ್ತು ಒಬ್ಬರ ವಿರುದ್ಧ ಹೋರಾಡಲು ಅಜೇಯರಾಗಿ ಬರಲು ಪಠಿಸಲಾಗುತ್ತದೆ. ಈ ಮಂತ್ರಗಳು ರೋಗ, ಭಯ ಇತ್ಯಾದಿಗಳಿಂದ ನಮ್ಮನ್ನು ರಕ್ಷಿಸುತ್ತವೆ. ಮಂತ್ರಗಳ ಸರಿಯಾದ ಮತ್ತು ನಿಯಮಿತವಾದ ಪಠಣವು ವ್ಯಕ್ತಿಯ ಯಶಸ್ಸು ಮತ್ತು ಸಿದ್ಧಿಯನ್ನು ಪಡೆಯುವುದಕ್ಕೆ ಕಾರಣವಾಗುತ್ತದೆ. ಆ ಶಿವಮಂತ್ರ ಯಾವುದೆಂದರೆ ಪಂಚಾಕ್ಷರಿ ಶಿವಮಂತ್ರ ಓಂ ನಮಃ ಶಿವಾಯ. ಅತ್ಯಂತ ಪ್ರಸಿದ್ಧವಾದ ಮತ್ತು ಮೂಲಭೂತವಾದ ಶಿವಮಂತ್ರವನ್ನು ಸರಳವಾಗಿ ಹೇಳುವುದಾದರೆ, ನಾನು ಶಿವನಿಗೆ ನಮಸ್ಕರಿಸುತ್ತೇನೆ. ಇದು ಶಿವನಿಗೆ ಸಮರ್ಪಿತವಾಗಿದೆ ಮತ್ತು ಪ್ರತಿದಿನ 108 ಬಾರಿ ಜಪಿಸಿದರೆ ಈ ಮಂತ್ರವು ನಮ್ಮ ದೇಹವನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ ಹಾಗೂ ಶಿವನು ನಮ್ಮ ಮೇಲೆ ಆಶೀರ್ವಾದವನ್ನು ಸದಾ ನೀಡುತ್ತಾನೆ. ಮತ್ತೊಂದು ಮಂತ್ರವೆಂದರೆ ಓಂ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ನಮಗೆ ಬುದ್ಧಿ ಮತ್ತು ಅಜ್ಞಾನದಿಂದ ವಿಮೋಚನೆಯನ್ನು ದಯಪಾಲಿಸುವಂತೆ ನಾವು ಎಲ್ಲ ದೇವರುಗಳ ಪರಮಾತ್ಮನಾದ ಮಹಾದೇವನನ್ನು ಪ್ರಾರ್ಥಿಸಬೇಕು. ಹಾಗೂ ಓಂ ನಮೋ ಭಗವತೇ ರುದ್ರಾಯ. ಇದನ್ನು ರುದ್ರಮಂತ್ರ ಅಥವಾ ಶಿವರುದ್ರಮಂತ್ರ ಎಂದು ಕರೆಯಲಾಗುತ್ತದೆ. ಶಿವನ ಆಶೀರ್ವಾದ ಪಡೆಯಲು ರುದ್ರಮಂತ್ರವನ್ನು ಪಠಿಸಲಾಗುತ್ತದೆ. ಒಬ್ಬರ ಇಷ್ಟಾರ್ಥಗಳ ನೆರವೇರಿಕೆಗೆ ಇದು ಅತ್ಯಂತ ಪರಿಣಾಮಕಾರಿಯಾಗಿದೆ. ಶಿವನ ಈ ಮಂತ್ರವನ್ನು ಪಠಿಸುವುದರಿಂದ ಶಿವನ ಅನುಗ್ರಹ ಸದಾ ಇರುತ್ತದೆ.